ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಅಮ್ಮನ ದಿನ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇದೆ. ನಾನು ಒಬ್ಬಳ ಅಮ್ಮ ಆದಮೇಲೆ ನನಗೂ ಗೊತ್ತಾಗಿದ್ದು ಈ ದಿನ ಎಷ್ಟೊಂದು ಡಿಫಿಕಲ್ಟ್ ಆಗಿರುತ್ತೆ, ಈ ಥರ ನಾನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಓಡ್ತಾನೆ ಇರ್ತೀವಿ, ಮನೆ ಕೆಲಸ, ಮಕ್ಕಳು ಜವಾಬ್ದಾರಿ, ಎಲ್ಲರ ಗಮನ. ಆದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಮಯನೇ ಸಿಗೋದಿಲ್ಲ ಅಲ್ವಾ? ಹೀಗೆ ನಿಮಗೂ ಕೂಡ ಅನಿಸಿದೆಯಾ? ನನಗಂತೂ ಸುಮಾರು ಸರಿ ಅನಿಸಿದೆ. ಅದಕ್ಕೋಸ್ಕರ ನಾನು ಒಂದು ವಿಷಯನ ಗಮನಿಸಿದೆ. ಅಂದರೆ ನಾವು ಬೆಳಗ್ಗೆ ಹೇಗಿರಬೇಕು ಅಂತ ರಾತ್ರಿನೇ ಸ್ವಲ್ಪ ತಯಾರಿ ಮಾಡಿ ಇಟ್ಕೊಂಡ್ರೆ ನಾವು ಅಂದ್ಕೊಂಡಿರೋ ಬೆಳಕು ನಮಗೆ ಸಿಗುತ್ತೆ. ಅಂದರೆ ಬೆಳಗಿನ ದಿನಚರಿ ನಮಗೆ ಸಿಗುತ್ತೆ. ರಾತ್ರಿ ನಮ್ಮ ಸಮಯನ ಸ್ವಲ್ಪ ತೆಗೆದಿಟ್ಕೊಂಡು ಸಣ್ಣ ಸಣ್ಣ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋದು. ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸಿಗೆ ತುಂಬ ಲೈಟ್ ಅನಿಸುತ್ತೆ ಮತ್ತು ಸ್ಟ್ರೆಸ್ ಅನಿಸೋದಿಲ್ಲ. ಎಕ್ಸಾಂಪಲ್ ಏನಂತಂದರೆ, ಈಗ ರಾತ್ರಿನೇ ಕಿಚನ್ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಅಂದರೆ ಅದರಿಂದ ಬೆಳಗ್ಗೆಗೆ ನಮಗೆ ಸ್ಟ್ರೆಸ್ ಅನಿಸಲ್ಲ, ಏನು ಒತ್ತಡ ಅನಿಸೋದಿಲ್ಲ. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಏನಾದರೂ ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು. ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ, ಬೆಳಗ್ಗೆ ಬ್ಯುಸಿ ಆಗಿರುತ್ತೆ. ಸೊ ಸಣ್ಣ ಸಣ್ಣದಾಗಿ ಏನಾದರೂ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಗಡಿಬಿಡಿ ಕಡಿಮೆ ಆಗುತ್ತೆ. ಮುಂದಿನ ದಿನದ ಪ್ಲಾನ್ನ ಸ್ವಲ್ಪ ಬರೆಯೋದ್ರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಳೆ ನಾವು ಇದನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾವು ಅಮ್ಮಂದಿರಾಗಿ ಎಲ್ಲರನ್ನೂ ನೋಡ್ಕೊಳ್ತೀವಿ, ಆದರೆ ನಮ್ಮ ಮನಸ್ಸಿಗೂ ಸ್ವಲ್ಪ ಶಾಂತಿ ಬೇಕಲ್ವಾ, ಒಂದು ಸ್ವಲ್ಪ ಪೀಸ್ಫುಲ್ನೆಸ್ ಬೇಕಂತ ನಮಗೂ ಅನಿಸುತ್ತಲ್ವ. ಹಾಗಾಗಿ ಸ್ವಲ್ಪ ಸಮಯ ರಾತ್ರಿನ ನಮಗೋಸ್ಕರ ತೆಗೆದಿಟ್ಟರೆ ನಮ್ಮ ದೇಹ ರಿಲ್ಯಾಕ್ಸ್ ಆಗಿರುತ್ತೆ, ಮನಸ್ಸು ಶಾಂತಿಯಾಗಿರುತ್ತೆ. ಅದರಿಂದ ನಮಗೆ ಏನು ಬರುತ್ತೆ ಗೊತ್ತಾ, ನಮ್ಮೆಲ್ಲರಿಗೂ ತುಂಬ ನೆಮ್ಮದಿಯಾಗಿರೋ ನಿದ್ರೆ ಬರುತ್ತೆ, ಚೆನ್ನಾಗಿ ನಿದ್ರೆ ಮಾಡ್ಬೋದು. ಒಳ್ಳೆ ನಿದ್ರೆ ಬಂದರೆ ಏನಾಗುತ್ತೆ, ಬೆಳಗ್ಗೆ ಎದ್ದಾಗ ನಮಗೊಂದು ಹೊಸ ಎನರ್ಜಿ ಇರುತ್ತೆ. ಆ ಎನರ್ಜಿಯಿಂದ ದಿನನ ಶುರು ಮಾಡ್ಬೋದು. ಸೊ ನಾನಿಲ್ಲಿ ಈ ವ್ಲಾಗಲ್ಲಿ ನಾನು ಒಂದು 10 ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಪರ್ಫೆಕ್ಷನ್ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು, ಆಮೇಲೆ ಕಂಪಲ್ಸರಿ ಇದನ್ನು ಫಾಲೋ ಮಾಡಿ ಅಂತಲೂ ಅಲ್ಲ. ಆದರೆ ಸಾಧ್ಯವಾದಷ್ಟು ಸಣ್ಣ ಸಣ್ಣ ಹ್ಯಾಬಿಟ್ಸ್ನ ಫಾಲೋ ಮಾಡಿದರೆ ನಮ್ಮ ಜೀವನ ತುಂಬ ಈಸಿಯಾಗಿ ಹೋಗುತ್ತೆ ಮತ್ತು ಹ್ಯಾಪಿಯಾಗಿದ್ದರೆ ಮನೆ ತುಂಬ ಖುಷಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಮಯ ರಾತ್ರಿ ಹೊತ್ತು ನಮಗೋಸ್ಕರ ಅಂತ ತೆಗೆದಿಡೋಣ. ಇವತ್ತು ನಾನು ಇಡೀ ಒಂದು ನನ್ನ ಬೇಸಿಕ್ ಒಂದು 10 ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ವ್ಲಾಗ್ನ ಶುರು ಮಾಡೋಣವಾ? ಇನ್ನು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು, ಅಮ್ಮನೂ ಕೂಡ ನಾಟಿ ಮೊಟ್ಟೆ ಕೊಟ್ಟಿದ್ರು, ಊರಿಂದನೂ ಕೂಡ ಸ್ವಲ್ಪ ನಾಟಿ ಮೊಟ್ಟೆ ಕೊಟ್ಟಿದ್ರು. ಆದಷ್ಟು ಬೇಗ ಖಾಲಿ ಮಾಡಿಬಿಡು ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಾ ಇದ್ರು. ಯಾಕೆಂದರೆ ಅಷ್ಟು ದಿನ ಇರೋದಿಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ ತುಂಬ ದಿನ. ಆದರೂ ಬೇಗ ಖಾಲಿ ಮಾಡಿಬಿಡ್ಬೇಕು ನಮ್ಮ ಮನೆಯವ್ರಿಗೆ. ಈ ಥರ ಏನಾದರೂ ಫ್ರೆಶ್ ಆಗಿ ಅಥವಾ ಆರ್ಗ್ಯಾನಿಕ್ ಅಂತ ಅಥವಾ ಪ್ಯೂರ್ ನಾಟಿ ಅಂತ ಏನಾದರೂ ಸಿಕ್ಕಿದ್ರೆ ವೇಸ್ಟ್ ಆಗಬಾರ್ದು, ಆ ಥರ ನನ್ನ ಮನೆಯವ್ರಿಗೆ. ಇನ್ನು ಪ್ರೀತಮ್ ಮಲಗಿದ್ದ, ತುಂಬ ಆ್ಯಕ್ಟಿವ್ ಆಗಿರ್ತಾ ಇದ್ದ. ಈಗ ಸ್ವಲ್ಪ ನಾವು ವೀಕ್ ಫುಲ್ಲಲ್ಲಿ ಒಂದು 2 ಡೇಸ್ ಅಷ್ಟೇ ಇಬ್ಬರು ಫ್ರೀ ಇರ್ತಾರೆ, ಇನ್ನು ಮಿಕ್ಕಿ ದಿನ ಫುಲ್ಲು ಅವರು ಕಂಪ್ಲೀಟಾಗಿ ಎಂಗೇಜ್ ಆಗಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ನಿದ್ದೆನೂ ಬರುತ್ತೆ ಅವನಿಗೆ. ಮಧ್ಯಾಹ್ನ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದ, ಇವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗೆದ್ದು ಮತ್ತು ಸಂಜೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇರ್ತಾನೆ. ಇವತ್ತು ನಾನು ಆದಷ್ಟು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಸಂಜೆ ಮೇಲೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ, ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಎನರ್ಜಿ ಕಡಿಮೆನೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಂದನೂ ಹಾಗೇನೆ, ಏನಂತ ಗೊತ್ತಿಲ್ಲ, ಸಂಜೆ ಆಗ್ತಿದ್ದಂಗೆ ಕ್ವಿಕ್ ಆಗಿಬಿಡ್ತೀವಿ, ಆ್ಯಕ್ಟಿವ್ ಆಗಿಬಿಡ್ತೀವಿ, ಮತ್ತೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀವಿ. ಹಾಗೇನೆ ನಾನು ಕೂಡ ಅದು ಸುಮಾರದಿಂದ ಅಂದ್ಕೊಳ್ತೀನಿ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎನರ್ಜಿ ಕಡಿಮೆ ಇರುತ್ತೆ ನನಗೆ, ನೈಟಲ್ಲಿ ಸ್ವಲ್ಪ ಜಾಸ್ತಿ ಎನರ್ಜಿ ಅಂತ ನನಗನ್ಸುತ್ತೆ. ಅಥವಾ ಬೆಳಗಿನ ದಿನ ಚೆನ್ನಾಗಿರಬೇಕು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿ ಸಂಜೆ ಸ್ವಲ್ಪ ಆ್ಯಕ್ಟಿವ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಇನ್ನು ಇವತ್ತಿನ ಸಂಜೆ ಹೇಗೋಗುತ್ತೆ ನೋಡೋಣ. ನಾನಿವಾಗ ಜಸ್ಟ್ ಫ್ರೆಶಪ್ ಆಗಿ ಬಂದೆ. ಸ್ವಲ್ಪ ಕೆಲಸ ಮಾಡೋಕ್ಕೂ ಮುಂಚೆಗೆ ಫ್ರೆಶಪ್ ಆಗಿಬಿಡ್ತೀನಿ, ಯಾಕೆಂತಂದರೆ ಮಧ್ಯಾಹ್ನ ಮೊಟ್ಟೆ ಎಲ್ಲ ತಿಂದಿದ್ವಲ್ಲ, ದೇವ್ರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಫ್ರೆಶಪ್ ಆಗಿಬಿಟ್ಟು ಹಾಗೆ ನನ್ನ ನೈಟ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಪ್ರೀತಮ್ ಮಲಗಿದ್ದಾನೆ, ಅವ್ನಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಖುಷಿಯಾಗಿ ಹೋಗಿ ಮಲ್ಕೊಂಡ್ಬಿಟ್ಟ. ಸರಿ, ಅವ್ನು ಎದ್ದೇಳೋಷ್ಟರೊಳಗೆ ಅವಕಾಡೋ ಇದೆ, ಅಂದರೆ ಬಟರ್ ಫ್ರೂಟು, ನಮ್ಮದೇ ಮರದಲ್ಲಿ ಬಿಟ್ಟಿರುವಂತಹ ಬಟರ್ ಫ್ರೂಟ್, ಅದನ್ನು ಹಾಕಿ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಮತ್ತು ಇವಾಗ ನಾನು ಫ್ರೆಶಪ್ ಆದೆ. ಫೇಸ್ ವಾಶ್ ಇದು ತುಂಬ ಚೆನ್ನಾಗಿ ನನಗೆ ಸೆಟ್ ಆಗಿದೆ. ಮತ್ತು ಇವಾಗ ಮಾನ್ಸೂನ್ ಮತ್ತು ಮಳೆ ಸ್ಟಾರ್ಟ್ ಆಯಿತು. ಒಂದೊಂದು ವೆದರಲ್ಲಿ ಒಂದೊಂದು ಥರ ಸ್ಕಿನ್ ರಿಯಾಕ್ಟ್ ಮಾಡುತ್ತೆ. ಬೇಸಿಗೆಯಲ್ಲಿ ಒಂಥರ, ಮಳೆಗಾಲದಲ್ಲಿ ಒಂಥರ. ಬೇಸಿಗೆಯಲ್ಲಿ ಸ್ವೆಟಿ ಪಿಂಪಲ್ ಆಗುತ್ತೆ, ಮಳೆಗಾಲದಲ್ಲಿ ವಾತಾವರಣ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಪಿಂಪಲ್ಸ್ ಬೇಗ ಆಗುತ್ತೆ, ಮತ್ತು ಒಂದು ಪಿಂಪಲ್ ಆದರೆ ಅದು ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಅಲ್ವಾ, ಅದಕ್ಕೆ ನಾನು ಈ ಒಂದು ಮಾಯಿಶ್ಚರೈಸರ್ ಮತ್ತು ಈ ಒಂದು ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಇಷ್ಟೇ, ಬೆಳಗ್ಗೆ ಹೊತ್ತು ಮಾತ್ರ ನಾನು
ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನನಗೆ ಈ ಪ್ರಾಡಕ್ಟ್ ಮೇನ್ಲಿ ಇಷ್ಟ ಆಗಿರೋದು ತುಂಬಾ ಸಿಂಪಲ್ ರೂಟೀನ್ ಕೊಡ್ತಾರೆ. ಅಂತಂದರೆ 2 ಪ್ರಾಡಕ್ಟ್, ಬೆಳಗ್ಗೆ 2 ಸಂಜೆ 2 ಪ್ರಾಡಕ್ಟಲ್ಲಿ ಸ್ಕಿನ್ ಕೇರ್ ಮುಗ್ದೋಗ್ಬಿಡ್ಬೇಕು. ಸುಮಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಮತ್ತು ನಿಮ್ಗೇನಾದರೂ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಮೊದಲು ಇದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಕ್ಯೂರ್ ಆ್ಯಪ್ ಅಂತ ಆಗಿದೆ. ಅಂದರೆ ಹೇರ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್, ಅಂದರೆ ಸ್ಕಿನ್ ರಿಲೇಟೆಡ್ ಎಲ್ಲ ಇಶ್ಯೂಸ್ಗೂ ಇಲ್ಲಿ ನೀವು ಟ್ರೀಟ್ಮೆಂಟ್ನ ತೊಗೋಬೋದು. ಮತ್ತು ಇನ್ನೊಂದು ಏನಂತಂದರೆ ಇದು ಜೆನ್ಯೂನ್ ಆಗಿ ಡರ್ಮಟಾಲಜಿಸ್ಟ್ ಅಂತ ಸಜೆಸ್ಟ್ ಆಗುತ್ತೆ. ಜಸ್ಟ್ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ, ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಪ್ಲೇಸ್ಟೋರಿಂದ ಅದು ಸೇಫಾಗಿ ಡೌನ್ಲೋಡ್ ಆಗುತ್ತೆ. ನಿಮ್ದೊಂದು ಫೋಟೋನ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಫೇಸನ್ನು ನೋಡಿ ಅವರು ಅಂದರೆ ಒಂದು ಕಸ್ಟಮೈಸ್ಡ್ ಕಿಟ್ ರೆಡಿ ಆಗುತ್ತೆ. ನಿಮ್ಮ ಸ್ಕಿನ್ ಇಶ್ಯೂಸನ್ನು ಅವ್ರು ನಿಮ್ಮ ಜೊತೆ ಚಾಟ್ ಮಾಡಿ ಮಾತಾಡ್ತಾರೆ. ನಿಮ್ಗೆ ಏನಾದರೂ ಅಲರ್ಜಿ ಇದೆಯಾ, ಅಥವಾ ನೀವೇನಾದರೂ ಈ ಥರ ಮೆಡಿಕಲ್ ಪ್ರೊಸೀಜರ್ ಏನಾದರೂ ಆಗಿದೆಯಾ, ರೀಸೆಂಟಾಗಿ ಏನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದೀರಿ, ಒಂದು ಸ್ವಲ್ಪ ಕಾನ್ವರ್ಸೇಷನ್ ಮಾಡಿ ನಿಮ್ಗೆ ಏನು ಬೇಕೋ ಅದು ಕಸ್ಟಮೈಸ್ಡ್ ಕಿಟ್ ನಿಮ್ಮ ಹತ್ರ ಬರುತ್ತೆ. ಸೊ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು. ಇವತ್ತು ಯೂಸ್ ಮಾಡಿ ನಾಳೆಗೆ ರಿಸಲ್ಟ್ ಸಿಗೋದಿಲ್ಲ. ಮತ್ತು ಇನ್ನು ಹಾಗೆ ನೀವೇನಾದರೂ ಆ್ಯಪ್ನ ಯೂಸ್ ಮಾಡೋಂಗಿದ್ರೆ ನನ್ನ ಒಂದು ಕ್ಯೂರ್ ಸ್ಕಿನ್ನಲ್ಲಿ ಕ್ಯೂರ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡನ್ನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ. ಅದನ್ನು ಯೂಸ್ ಮಾಡಿಕೊಂಡ್ರೆ ಒಂದು ಸಣ್ಣ ಅಮೌಂಟು ನಿಮಗೆ ಕಡಿಮೆ ಆಗುತ್ತೆ ಬೈ ಮಾಡಬೇಕಾದ್ರೆ. ಮತ್ತು ನಾನು ಇದನ್ನು ಎಲ್ಲರೂ ತೊಗೊಳ್ಳಿ, ಎಲ್ಲರೂ ಯೂಸ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ನಿಮ್ಮ ಸ್ಕಿನ್ ಕೇರ್ ರೂಟೀನನ್ನು ನೀವು ಕಂಟಿನ್ಯೂ ಆಗಿ ಫಾಲೋ ಮಾಡಿ. ಸೊ ಇಷ್ಟೇ. ಸಂಜೆ ನಂದ ಒಂದು ಸ್ಕಿನ್ ಕೇರ್ ಇದ್ರ ಮೇಲೆ ಏನೂ ಮಾಡಲ್ಲ ನಾನು. ನೋಡಿ ಹೋಗಿದೆ, ಇದು ಆಲ್ಮೋಸ್ಟ್ ಎಲ್ಲ ಹೋಯಿತು, ಪಿಂಪಲ್ ಮಾರ್ಕ್ ಉಳಿಲಿಲ್ಲ. ಸೊ ಇದೊಂದು ಯೂಸ್ ಮಾಡ್ತೀನಿ. ಅದಾದಮೇಲೆ ಒಂದು ಕರೆಕ್ಟರ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಯೂಸ್ ಮಾಡಬೇಕು, ಇದನ್ನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಇಷ್ಟೇ, ಒಂದೇ ಒಂದು ಚೂರು. ಇದೆಲ್ಲ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪನೇ ಯೂಸ್ ಮಾಡಬೇಕು. ಸೊ ಒಂದ್ಸರಿ ನೀವು ಕಿಟ್ನ ಬೈ ಮಾಡಿದ್ರೆ 3 ಮಂತ್ಸ್ವರೆಗೂ ನಿಮಗೆ ಆರಾಮಾಗಿ ಕಿಟ್ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಯೂಸ್ ಮಾಡೋಕೆ ಹೇಳೋದೇ ಸ್ವಲ್ಪ ನಮಗೆ. ಸೊ ಇಷ್ಟೇ, ಇದ್ರ ಮೇಲೆ ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಅಪ್ಲೈ ಮಾಡಬೇಕಂತ ಏನೂ ಇಲ್ಲ. ಇದಾಯಿತು ಸಂಜೆ ಒಂದು ಸ್ಕಿನ್ ಕೇರ್ ನಂದು. ಇಷ್ಟೇ, ಇದ್ರ ಮೇಲೆ ಏನೂ ಇಲ್ಲ. ಸೊ ನಿಮಗೆ ಈ ಥರ ಏನಾದರೂ ಸ್ಕಿನ್ನಲ್ಲಿ ಇಶ್ಯೂಸ್ ಇದ್ದರೆ, ಪಿಗ್ಮೆಂಟೇಷನ್, ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್, ಈ ಥರದ್ದು ಏನಾದರೂ ಇಶ್ಯೂ ಇದ್ದರೆ ಕ್ಯೂರ್ ಸ್ಕಿನ್ನ ಒಂದ್ಸರಿ ನೀವು ಟ್ರೈ ಮಾಡಿ, ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂದರೆ ಇದನ್ನು ಯೂಸ್ ಮಾಡಿರೋರು ಹೇಳಿದ್ದಾರೆ ವಿತಿನ್ 3 ವೀಕ್ಸಲ್ಲಿ ನಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡೋಂಗಿದ್ರೆ ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಮತ್ತು ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟ್ರೈ ಮಾಡಿ. ನಮಗೆ ಈ ಥರ ಬೇಗನೆ ಡೆಲಿವರಿ ಕೂಡ ಆಗುತ್ತೆ. ಈ ಥರ ಒಂದು ಕಿಟ್ ಕೊಡ್ತಾರೆ, ಇದ್ರೊಳಗೆ ನನಗೆ ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಹಾಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಯಾವುದು ನಾನು ಯೂಸ್ ಮಾಡೋದಿಲ್ಲ. ಸಿಂಪಲ್ ಆಗಿರುತ್ತೆ ಮತ್ತು ಈಸಿ ಸ್ಟೆಪ್. ಸೊ ನಿಮಗೂ ಕೂಡ ಇಶ್ಯೂಸ್ ಇದ್ದರೆ ತೊಗೊಳ್ಳಿ, ನಾನು ಹೇಳಿದೆ ಅಂತ ತೊಗೊಳ್ಳೋದು ಅಲ್ಲ. ನಿಮಗೆ ಇದ್ದರೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿಲ್ಲ ಅಂದರೆ ಬೇಡ. ಓಕೆನಾ? ಮಾಡಿಕೊಡ್ಲಾ? ಸರಿ. ಆಗಲೇ ಹೇಳಿದ್ನಲ್ಲ, ಪ್ರೀತಮ್ಗೆ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸುಮಾರು ದಿನ ಆದಮೇಲೆ ನಾನು ಇದರೆಲ್ಲ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಮಕ್ಕಳಿಗೆ ಹೊರಗಡೆ ಫುಡ್ ಕೊಟ್ಟಿಲ್ಲ ಅಂತ ಅಂದಾಗ ಮನೇಲಿ ನಮ್ಮ ಕೈಲಾದಷ್ಟು ನಾವು ಪ್ರತಿಯೊಂದನ್ನು ಅವಾಯ್ಡ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಅವ್ರಿಗೆ ಪ್ರತಿದಿನ ಅನ್ನ ಸಾಂಬಾರು ಆ ಥರ ಪಲ್ಯ ತಿಂದು ಏನಾದರೂ ಸ್ಪೆಷಲಾಗಿ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ಥರದ್ದು ಏನಾದರೂ ಅವಾಗ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಮನೇಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ಇತ್ತು. ಇದು ಬಂದು ನಾವು ಒಂದ್ಸರಿ ಮಡಿಕೇರಿಗೆ ಅಂತ ಹೇಳಿ ನಮ್ಮ ಮನೆಯವ್ರ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಅವರು ಒಂದು ಸಣ್ಣ ಗಿಡ ತೊಗೊಂಡು ಬಂದು ಊರಲ್ಲಿ ಹಾಕಿದ್ರು. ಅಂದರೆ ಈ ಸೈಡಲ್ಲೆಲ್ಲ ಬಟರ್ ಫ್ರೂಟ್ ಬರುತ್ತಾ ಇಲ್ವೋ ಅಂತ ನಮಗೂ ಕೂಡ ಡೌಟ್ ಇತ್ತು. ಬರುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಂದರೆ ಬರಲಿ ಅಂತ ಹೇಳ್ಬಿಟ್ಟು ಅದನ್ನ ತಂದು ಹಾಕಿದ್ವಿ. ಸೊ ಅವ್ರು ಕೊಟ್ಟಿರೋದು ಇವತ್ತಿಗೂ ಕೂಡ ಆ ದಿನ ಇದು ಎಲ್ಲ ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂತಂದರೆ, ಯಾವಾಗೆಲ್ಲ ಬಟರ್ ಫ್ರೂಟ್ ಗಿಡದಲ್ಲಿ ಗಿಡದ ತುಂಬ ಕಾಯಿ ಬರುತ್ತೋ ಅವಾಗ ನಮಗೆ ಅವ್ರು ನೆನಪಾಗ್ತಾರೆ. ನಾವು ಅವತ್ತು ಅಲ್ಲಿ ಹೋಗಿದ್ವಿ, ಅಲ್ಲಿಂದ ಗಿಡ ತಂದ್ವಿ, ಇವತ್ತೆಷ್ಟು ದೊಡ್ಡ ಮರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರನೇ ಏನಾದರೂ ಮೆಮೊರೇಬಲ್ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಈ ಥರದ್ದೇನಾದರೂ ಕೊಟ್ಟರೆ ನಿಜವಾಗ್ಲೂ ನೋಡಿ ಆ ಮರದಲ್ಲಿ ಹಣ್ಣು ಬಿಟ್ಟಾಗೆಲ್ಲ ನಾವು ನೆನಪಾಗ್ತಾ ಇರ್ತೀವಿ. ಈಸಿಯಾಗಿ ಸ್ವಲ್ಪ ಈರುಳ್ಳಿನ ಚಾಪ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಟೊಮೊಟೊ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಮಾತ್ರ ಸೂಪರ್ ಆಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಹಣ್ಣಿದ್ದಾಗ ಈ ಥರದೊಂದು ಸ್ಯಾಂಡ್ವಿಚ್ ಮಾಡಿಕೊಡಿ. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ನಾವು ಬಟರ್ ಫ್ರೂಟ್ ತಿಂತಾ ಇದ್ದೀವಿ ಅಂತ, ಅಷ್ಟು ರುಚಿಯಾಗಿರುತ್ತೆ. ಅದು ಮೊದಲೇ ಕ್ರೀಮಿ ಥರ ಇರೋದ್ರಿಂದ ಇದಕ್ಕೊಂದು ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಊರಿಂದಾನೇ ತೊಗೊಂಡ್ಬಂದಿದ್ದು, ಘಮ ಅಂತ ಇತ್ತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಮಸಾಲ ಹಾಕ್ಕೊಂಡಿಲ್ಲ. ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ಪೈಸಿಗೆ ಅಂತ ಹೇಳ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಸಿಗಲಿ ಅಂತ ಹೇಳ್ಬಿಟ್ಟು ಪನ್ನೀರ್ ಇತ್ತು ಮನೇಲಿ, ಅರ್ಧ ಪನ್ನೀರನ್ನು
ನಾನು ಸ್ಯಾಂಡ್ವಿಚ್ಗೆ ಹಾಕಿದ್ದೀನಿ. ಇನ್ನು ಅರ್ಧ ಪನ್ನೀರ್ ಇನ್ಯಾವ್ದಾದ್ರು ರೆಸಿಪಿ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ನಮ್ಮ ಮನೇಲಿ ಪನ್ನೀರ್ ತುಂಬ ಕಡಿಮೆ ಯೂಸ್ ಮಾಡೋದು, ತುಂಬ ಅಂದರೆ ತುಂಬ ರೇರಾಗಿ ಪನ್ನೀರ್ ಯೂಸ್ ಮಾಡೋದು. ಹಾಗಾಗಿ ಇವತ್ತು ಪನ್ನೀರನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದ್ರೆ ನಿಮಗೆ ಚೀಸ್ ಇಷ್ಟ ಆದರೆ ಚೀಸ್ ಕೂಡ ಹಾಕ್ಕೋಬೋದು, ಇನ್ನೂ ಒಳ್ಳೆ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಚೀಸನ್ನು ಆ್ಯಡ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಸ್ಯಾಂಡ್ವಿಚ್ ಮೇಕರು ಒಂದು ಸುಮಾರು ಹಳೇದು, ನಾನು ಮದುವೆ ಆದಾಗ ಫಸ್ಟ್ ಟೈಮ್ ತೊಗೊಂಡಿದ್ದು ಒಂದು ವಸ್ತು ಅಂದರೆ ಇದೇನೆ. ಇದನ್ನು ಅವತ್ತಿಂದ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದಮೇಲೆ ಆಗಲೇ ಸುಮಾರು ದಿನ ಆಗೋಗಿತ್ತು, ಸ್ಯಾಂಡ್ವಿಚ್ ಮಾಡಿರಲಿಲ್ಲ ಅಲ್ವಾ. ಪ್ರಗತಿ ಸ್ಕೂಲ್ ಕಳಿಸ್ಬೇಕಾದ್ರೆ ಚಿಕ್ಕ ಹುಡುಗಿನಲ್ಲಿ ಮಾಡ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬ್ರೆಡ್ ಎಲ್ಲ ಏನು ಕೊಡಬೇಕಂತ. ಅದುವಾಗ ಎತ್ತಿಟ್ಟಿದ್ದು ಮಿಷಿನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ. ಸೂಪರಾಗಿ ವರ್ಕ್ ಆಗ್ತಾ ಇದೆ. ಬಿಸಿ ಹೆಂಗಿದೆ? ಚೆನ್ನಾಗಿದೆ ನಿಜ. ಇನ್ನು ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಬಿಟ್ಟು ನನ್ನ ಒಂದು ಸಂಜೆಯ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಂದಿಷ್ಟು ಸಿಂಪಲ್ಲಾಗಿ ಸಣ್ಣದಾಗಿ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ನಿಜವಾಗ್ಲೂ ಎಷ್ಟು ಬೆನಿಫಿಟ್ ಆಗಿರುತ್ತೆ ಅಂತ ಅಂದರೆ, ಇದನ್ನು ನಾವು ಒಂಥರ ಹ್ಯಾಬಿಟ್ ಥರ ಮಾಡ್ಕೊಂಡ್ಬಿಟ್ರೆ ಬೆಳಗಿನ ದಿನ ನಮಗೆ ತುಂಬ ಈಸಿ ಅನಿಸುತ್ತೆ. ಒನ್ ಅವರ್ ನಿಮ್ಮ ಕೈಲಿ ಜಾಸ್ತಿ ಒಂದು 10 ಹ್ಯಾಬಿಟ್ಸ್ನೇ ಫಾಲೋ ಮಾಡಬೇಕು ಆ ಥರದ್ದು ಯಾವುದೇ ರೂಲ್ಸ್ ಇಲ್ಲ. ಅವತ್ತಿಗೆ ನಿಮಗೆ ಒಂದು 5 ಕೆಲಸ ಮಾಡೋಕ್ಕಾದ್ರೂ ಅಟ್ಲೀಸ್ಟ್ 5 ಕೆಲಸ ಮುಗಿಸಿದ್ರೆ ಬೆಳಗ್ಗೆಗೆ ನಿಮ್ಗೆ 5 ಕೆಲಸದ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಫಸ್ಟ್ ನಾನು ಮಾಡೋದು ಕಿಚನ್ನ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಎಲ್ಲ ಆದ ತಕ್ಷಣ ಸ್ವಲ್ಪ ಪಾತ್ರೆ ಇದ್ದರೆ ಪಾತ್ರೆ ತೊಳೆಯೋದು, ಶೆಲ್ಫ್ ಕ್ಲೀನ್ ಮಾಡೋದು, ಗ್ಯಾಸ್ ಒರೆಸ್ಕೊಳ್ಳೋದು, ಈ ಥರ ಸಣ್ಣ ಪುಟ್ಟದಾಗಿ ಕ್ಲೀನಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಇದರಿಂದ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅಡುಗೆ ಮನೆ ನೋಡಿದಾಗ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಇದೇನು ಪಾತ್ರೆ ತೊಳೆದ್ಬಿಟ್ಟು ನಾಷ್ಟ ಮಾಡಲ್ಲ, ಇಲ್ಲ ನಾಷ್ಟ ಮಾಡಿ ಪಾತ್ರೆ ತೊಳಿಲ್ಲ, ಆ ಥರದೊಂದು ಸ್ಟ್ರೆಸ್ ಇರೋದಿಲ್ಲ. ಕ್ಲೀನ್ ಕಿಚನಲ್ಲಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರೆ ಆ ಖುಷಿನೇ ಬೇರೆ. ಇನ್ನು ಕಿಚನ್ಗೆ ಸ್ವಲ್ಪ ಹ್ಯಾಂಡ್ ಟವಲ್ ಹಾಕಿರಲಿಲ್ಲ, ಅದು ಕುಕ್ ತರಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರೆ ನಾನು ಹ್ಯಾಂಡ್ ಟವಲ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಇದೇ ಇತ್ತು, ಅದನ್ನೇ ಅನಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಮಕ್ಕಳಿಗೆ ಈ ಥರದ್ದು ಏನಾದರೂ ಪಝಲ್ಸ್ ಗೇಮ್ಸ್ ಏನಾದರೂ ಕೊಡ್ತೀನಿ ಅಂತಂದರೆ ಬೆಸ್ಟಾಗಿದೆ, ಸೂಪರಾಗಿದೆ, ಟ್ರೈ ಮಾಡಿ. ಪ್ರೀತಮ್ ಚಿಕ್ಕವನು, ಬಟ್ ಅವ್ನು ಪಝಲ್ ಟ್ರೈ ಮಾಡ್ತಾನೆ ತುಂಬ. ಅಂದರೆ ಸ್ಟಾರ್ಟಿಂಗ್ ಅವ್ನಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಪ್ರಗತಿ ಆಡೋದು ನಾವು ಆಡೋದನ್ನ ನೋಡಿ ಈಗ ಅವನು ಟ್ರೈ ಮಾಡಿ ಎಷ್ಟು ಟ್ರೈ ಮಾಡ್ತಾನೆ ಅಂದರೆ ಖುಷಿ ಆಗುತ್ತೆ ನನಗೆ. ಡೈಲಿ ಒಂದು ಪಝಲ್ ಕ್ಲಿಯರ್ ಮಾಡಿದ್ರು ಅವ್ರಿಗೆ ಮೆಮೊರಿ ಜಾಸ್ತಿ ಆಗುತ್ತೆ. ಫೈನಲಿ ನನಗೆ ಅಡುಗೆ ಮನೇಲಿ ನಾನು ಆಲ್ರೆಡಿ ಪಾತ್ರೆ ತೊಳೆದ್ಬಿಟ್ಟೆ. ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ರಿಂದ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಪಾತ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಧೂಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ಕೊಂಡೆ. ಇನ್ನು ನನ್ನ ಮಗಳಿಗೆ ಕಡಲೆಬೇಳೆ ತೊಗೊಂಡು ಬಾ ಅಂತ ಹೇಳಿದ್ರೆ ಹೋಗಿ ಕಡಲೆಕಾಳು ತೊಗೊಂಡು ಬಂದಿದ್ದಾರೆ. 1/4 kg ಕಡಲೆಬೇಳೆ ಹೇಳಿದ್ದೆ. ನಮ್ಗೆ ಗೊತ್ತಾಗಲಿ ಸ್ವಲ್ಪ ಈಗೇನೆ ಮಿಸ್ಟೇಕ್ಸ್ ಆಗಬೇಕು, ತಪ್ಪಾಗಬೇಕು, ಅವ್ರಿಗೆ ನೆಕ್ಸ್ಟ್ ಟೈಮ್ ಅದು ಒಂದು ಸರಿ ಮಿಸ್ಟೇಕ್ ಆದರೆ ಇನ್ ಲೈಫ್ ಟೈಮ್ ಮೆಮೊರಿಯಲ್ಲಿ ಇರುತ್ತೆ. ಅವತ್ತು ಇದನ್ನು ತೊಗೊಂಬ ಅಂತ ಹೇಳಿದ್ರೆ ನಾನು ಇದನ್ನು ತೊಗೊಂಡು ಬಂದುಬಿಟ್ಟೆ ಅಂತ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತೊಗೊಂಡು ಬಾ ಅಂತ ಹೇಳಿದೆ. ಇನ್ನೊಂದೇನೋ ಐಟಮ್ ಸಿಗಲಿಲ್ಲ ಅಂತ ಹೇಳಿ ಬಂದರು. ಸೊ ಇಷ್ಟೇ, ಸಣ್ಣದಾಗಿ ಅಲ್ಲಿಗೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟೆ. ಅಡುಗೆ ಕೆಲಸ ಕಂಪ್ಲೀಟ್ ಆದಮೇಲೆ ಇದನ್ನು ಮಾಡ್ಕೋಬೇಕು, ಇಲ್ಲ ಅಂತಂದರೆ ಮತ್ತೆ ಅಡುಗೆ ಮನೆ ಕ್ಲೀನ್ ಆಗ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು ಅನ್ನೋ ಥರ ಆಗಿಬಿಡುತ್ತೆ. ಈ ಥರ ಒಂದ್ಸರಿ ಕಿಚನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಕೆಲಸ ನಾನು ಮಾಡೋದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಂಗಿದ್ರೆ ನೈಟಲ್ಲಿ ಹಾಕಿಬಿಡ್ತೀನಿ. ಬೆಳಗ್ಗೆ ಹೊತ್ತು ನನಗೆ ಎಲ್ಲದಕ್ಕೂ ಓಕೆನೆ, ಬಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಕ್ಕೆ ಮಾತ್ರ ನನಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಮಕ್ಳಿಗೆ ಏನೇ ಇದ್ರೂ ಅಕಸ್ಮಾತ್ ಯೂನಿಫಾರ್ಮ್ ಇರ್ಬೋದು, ಮರ್ತುಬಿಟ್ಟು ಯೂನಿಫಾರ್ಮ್ ವಾಶ್ ಮಾಡಿಲ್ಲ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಬೇಕಾಗಿರೋ ಒಂದು ವಸ್ತು ಏನಾದರೂ ಇವಾಗ ಪ್ರಗತಿಗೆ ಸ್ಪೋರ್ಟ್ಸ್ಗೆ ಏನಾದರೂ ಡ್ರೆಸ್ ಬೇಕು ಅನಿಸುತ್ತೆ, ಅದನ್ನೆಲ್ಲ ನಾನು ಬೆಳಗ್ಗೆ ಹಾಕಿ ಸಂಜೆ ತೊಗೊಂಡು ಹೋಗ್ತೀನಿ ಅನ್ನೋದಕ್ಕಿಂತ ನೈಟೇ ಹಾಕಿಬಿಟ್ರೆ ನಮಗೆ ಬೆಳಗ್ಗೆ ಬಟ್ಟೆ ರೆಡಿ ಇರುತ್ತೆ. ಗಾಳಿಗೆ ಮತ್ತು ಇವಾಗ ಸ್ವಲ್ಪ ಸೆಕೆನೂ ಇರುತ್ತೆ, ಹಾಗಾಗಿ ಬೇಗ ಬಟ್ಟೆ ಒಣಗಿಬಿಡುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಕಂಪಲ್ಸರಿ ಹಾಕಬೇಕು.
ಆದಷ್ಟು ರಾತ್ರಿನೇ ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ಲರಿಗೂ ವಾಟ್ರ್ ಬಾಟ್ಲಿಗೆ ನೀರನ್ನ ಫಿಲ್ ಮಾಡಿ ಇಟ್ಟಿರ್ತೀನಿ. ಪದೇ ಪದೇ ಗ್ಲಾಸಲ್ಲಿ ನೀರು ತೊಗೊಳ್ಳೋದು, ಪ್ರತಿಯೊಬ್ಬರು ಒಂದೊಂದು ಟೈಮಿಗೆ ಬಂದುಬಿಟ್ಟು ಗ್ಲಾಸಲ್ಲಿ ನೀರು ಕುಡಿಯೋದು, ಅಲ್ಲಿಡೋದು, ನನಗೆ ಪಾತ್ರೆ ಒಂದು ರಾಶಿ ಆಗೋದು, ಇದೆಲ್ಲ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಬಾಟಲ್ ಅಂತ ಇದೆ, ಎಲ್ಲ ಬಾಟಲ್ನು ಫಿಲ್ ಮಾಡಿ ಇಡ್ತೀನಿ. ಮತ್ತು ಫಿಲ್ ಮಾಡಿ ಇಟ್ಟಿರೋದ್ರಿಂದ ಇದು ನನ್ನ ಬಾಟಲು ಖಾಲಿ ಮಾಡಬೇಕು ಅಂತೇಳಿ ಆದಷ್ಟು ನೀರನ್ನು ಕುಡಿತಾರೆ, ಹೈಡ್ರೇಟಂಗ್ ಆಗಿರ್ತಾರೆ. ಇವಾಗ ಅವರು ತುಂಬ ಅಂದರೆ ನನ್ನ ಮಕ್ಕಳು ಈಗ ವಾರದಲ್ಲಿ 2 days ಅಷ್ಟೇ ಫ್ರೀ ಇರ್ತಾರೆ ಇಬ್ಬರೂ, ಇನ್ನು ಮಿಕ್ಕಿದಾಗ ಫುಲ್ ಡೇ ಬ್ಯುಸಿ ಇರ್ತಾರೆ. ಹಾಗಾಗಿ ಅವ್ರಿಗೆ ನೀರು ಹೈಡ್ರೇಟಿಂಗ್ ತುಂಬ ಇಂಪಾರ್ಟೆಂಟ್, ಹೈಡ್ರೇಟ್ ಆಗಿರಬೇಕು. ಹಾಗಾಗಿ ನೀರನ್ನ ಫಿಲ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕ್ವಿಕ್ಕಾಗಿ ಒಂದು ಫ್ರಿಜ್ ಚೆಕ್ ಮಾಡಿಬಿಡ್ತೀನಿ. ಅಂದರೆ ಇವಾಗ ಏನಾದರೂ ಒಂದು ಐಟಮ್ ಇಟ್ಟಿರ್ತೀವಿ, ಮರ್ತುಬಿಡ್ತೀವಿ, ಒಂದು ತರಕಾರಿ ತಂದು ಇಟ್ಟಿರ್ತೀವಿ, ಎಷ್ಟೋ ದಿನ ಆಗಿಬಿಡುತ್ತೆ, ಮರ್ತೋಗ್ಬಿಡ್ತೀವಿ. ಕೆಲವೊಂದು ಸರಿ ಫ್ರಿಜ್ಜಲ್ಲಿ ಏನೋ ಒಂದು ವಸ್ತು ಕೊಳ್ತೋಗ್ತಾ ಇರುತ್ತೆ, ಮರ್ತೋಗ್ತೀವಿ. ಅಥವಾ ತರಕಾರಿ ನೋಡಿದರೆ ನಮಗೆ ಬೆಳಗ್ಗೆಗೆ ಏನಾದರೂ ನಾಷ್ಟ ಮಾಡೋದಕ್ಕೆ ಐಡಿಯಾ ಬರ್ಬೋದು. ಸೊ ಹಾಗಾಗಿ ಫ್ರಿಜ್ನ ಒಂದ್ಸರಿ ಚೆಕ್ ಮಾಡಿಕೊಂಡು ಸ್ವಲ್ಪ ಹಂಗೆ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕ್ವಿಕ್ಕಾಗಿ ಮನೇನ ಒಂದ್ಸರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂತಂದರೆ ಮಕ್ಕಳಿರೋ ಮನೆಯಲ್ಲಿ ಅದು ಇದು ಚೆಲ್ಲಾಪಿಲ್ಲಿ ಆಗೋದು, ವಸ್ತುಗಳು ಆ ಕಡೆ ಈ ಕಡೆ ಹೋಗೋದು, ಇದೆಲ್ಲ ಇದ್ದಿದ್ದೆ. ಕೊನೆಗೆ ನಾವು ಮಲ್ಕೊಳ್ಳೋಕೆ ಮುಂಚೆಗೆ ಮಕ್ಕಳು ಮಲ್ಕೊಳ್ಳೋಕೆ ಹೋಗಿದ್ರೆ ಅಥವಾ ಆ ಟೈಮಲ್ಲಿ ಸ್ವಲ್ಪ ಅವರು ಆ್ಯಕ್ಟಿವ್ನೆಸ್ ಕಡಿಮೆ ಮಾಡ್ತಾರೆ, ಇನ್ನೇನು ರಾತ್ರಿ ಮಲ್ಗೋ ಟೈಮಲ್ಲಿ, ಆವಾಗ ಅವ್ರದ್ದು ಟಾಯ್ಸ್ ಇರ್ಬೋದು. ಇದನ್ನು ಆಲ್ಮೋಸ್ಟ್ ನಾನು ಪ್ರೀತಮ್ಗೆ ಹೇಳ್ತೀನಿ, ನಿಂದು ಏನೇನು ಟಾಯ್ಸ್ ಇದೆಯೋ ಅದನ್ನೆಲ್ಲ ಈ ಬ್ಯಾಗಲ್ಲಿ ಹಾಕಿ ಇಡಬೇಕು, ಅಲ್ಲಿ ಇಲ್ಲಿ ಚೆಲ್ಲಬಾರ್ದು ಅಂತ. ಅವನಿಗೆ ನೆನಪಾದಾಗ ಎಲ್ಲನೂ ಎತ್ತಿಡ್ತಾನೆ. ಕೆಲವೊಂದು ಸರಿ ಅಲ್ಲೇ ಟಿ ವಿ ಯೂನಿಟ್ ಮೇಲೆ ಇಟ್ಬಿಟ್ಟು ಹೊರಟೋಗ್ತಾನೆ. ನನಗೆ ಟಿ ವಿ ಯೂನಿಟ್ ಮೇಲೆ ಅಂತಾರ ಮೆಸ್ ಮಾಡೋದು ಇಷ್ಟ ಆಗೋದಿಲ್ಲ. ಅದು ಯಾವ್ಯಾವ ಜಾಗದಲ್ಲಿ ಏನೇನು ಹೋಗ್ಬಿಡ್ಬೇಕು. ಇನ್ನು ಬೆಳಗಿನ ಸಾಯಂಕಾಲ ತನಕ ಸೋಫಾ ಮೇಲೆ ಕೂತ್ಕೊಂಡು ಆ ಕವರು ಪಿಲ್ಲೋ ಎಲ್ಲ ಆ ಕಡೆ ಈ ಕಡೆ ಮಾಡ್ತಾನೆ ಇರ್ತಾರೆ. ಅಂದರೆ ಕ್ವಿಕ್ಕಾಗಿ ಒಂದು 10 ನಿಮಿಷ ಟೈಮ್ ಕೊಡಿ ಸಾಕು. ಇಲ್ಲ ಅವತ್ತು ಟೈಮ್ ಇಲ್ಲ ಅಂದರೆ 5 ನಿಮಿಷ ಕೊಡಿ. ಅಂದರೆ ಕಸನಾದರೂ ಗುಡಿಸಿ, ಇಲ್ಲಾಂದರೆ ಸೋಫಾನಾದರೂ ಕ್ಲೀನ್ ಮಾಡ್ಕೊಳ್ಳಿ, ಅಥವಾ ಮಕ್ಕಳ ಆಟ ಸಾಮಾನು ಅದು ಇದು ಎಲ್ಲೆಲ್ಲಿ ಬಿಸಾಕಿರ್ತಾರೆ ಅದನ್ನೆಲ್ಲ ಎತ್ತಿಡಿ. ಜಸ್ಟ್ 5 minutes ಆದರೂ ಟೈಮ್ ಕೊಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಬೆಳಗ್ಗೆ ಅಟ್ಲೀಸ್ಟ್ ನಮ್ಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮನೆ ಒಂಚೂರು ಶಾಂತವಾಗಿದೆ ಅಂತ ಅನಿಸುತ್ತೆ. ಕೆಲವೊಬ್ಬರಿಗೆಲ್ಲ, ಎಲ್ಲರಿಗೂ ಅಷ್ಟೇ, ಮನೆ ಸ್ವಲ್ಪ ಏನಾದರೂ ಸಾಮಾನುಗಳನ್ನ ಚೆಲ್ಲಾಪಿಲ್ಲಿ ಮಾಡಿದಾಗ ನಿಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ. ಬೇಕಾದರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಮನೆ ಕ್ಲೀನಾಗಿದ್ದಾಗ ನಿಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನಂತಂದರೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಥವಾ ಮೀಲ್ ಪ್ರಿಪ್ರೇಷನ್ ಎರಡೂ ಕೂಡ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ ಅಂತಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಮತ್ತು ಇವಾಗ ವರ್ಕಿಂಗ್ ವುಮೆನ್ಗಂತೂ ತುಂಬ ಉಪಯೋಗ ಆಗುತ್ತೆ. ರಾತ್ರಿನೇ ನೀವು ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಅದಕ್ಕೆ ಏನೇನು ಬೇಕು ಒಂದಿಷ್ಟು ತಯಾರಿ ಮಾಡಿ ಇಡಲಿಲ್ಲ ಅಂದರೆ ಬೆಳಗ್ಗೆ ನಿಮ್ಮ ದಿನ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಇರ್ಬೋದು ಅಥವಾ ಮೀಲ್ ಪ್ರಿಪ್ರೇಷನ್ ಇವೆರಡನ್ನೂ ಮಾಡಿಟ್ಕೊಳ್ಳಿ. ಕೆಲವೊಂದು ಸರಿ ಅರ್ಜೆಂಟ್ ಇದ್ದಾಗ ನಾನು ಮೀಲ್ ಪ್ರಿಪ್ರೇಷನ್ ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ. ಇನ್ನು ನಾಳೆ ಪೂಜೆ ಇದ್ದಿದ್ದರಿಂದ ಇವತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾಳೆ ಬೆಳಗ್ಗೆ ಎದ್ದು ದೇವ್ರ ಸಾಮಾನು ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟು ಸಮಯ ಇದ್ದರೆ ಓಕೆ, ಇಲ್ಲ ಅಂತಂದರೆ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ರೆಡಿ ಇದ್ದರೆ ಯಾವಾಗ ಬೇಕಾದರೂ ದೀಪ ಹಚ್ಬೋದು, ಪೂಜೆ ಮಾಡ್ಕೋಬೋದು. ಹಾಗಾಗಿ ಒಂದು ಸ್ವಲ್ಪ ಕ್ವಿಕ್ಕಾಗಿ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಇದಿಷ್ಟು. ಹಾಗೆ ನಾನು ನಿಮಗೆ ಹೇಳಿದಾಗೆ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು ಕಾಲಿಗೆ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಮಲಗ್ತೀನಿ ಆ ಥರ, ಅಥವಾ ಏನೋ ಒಂದು ನಮ್ಮ ಒಂದು ಸ್ಕಿನ್ ಕೇರ್ಗೋ ಹೇರ್ ಕೇರ್ಗೋ ಅಥವಾ ನಮ್ಮ ಆರೋಗ್ಯಕ್ಕೆ ಏನಾದರೂ ಒಂದು ಇದ್ದರೆ ಅದನ್ನು ಕೂಡ ಪ್ರತಿದಿನ ನಿಮ್ಮ ಹ್ಯಾಬಿಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದು ಎಲ್ಲದಕ್ಕಿಂತ ನಮ್ಮ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ನಾವು ಕೂಡ ತುಂಬ ಚೆನ್ನಾಗಿ ಅಪಿಯರ್ ಆಗಬೇಕಂತ ನಮಗೂ ಇರುತ್ತಲ್ವ. ಸೊ ಅದಕ್ಕೂ ಸಮಯ ಕೊಡಬೇಕಾಗತ್ತೆ. ಹಾಗಾಗಿ ನಿಮ್ಗೇನಾದರೂ ಒಂದು ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು ಅನಿಸಿದ್ರೆ ಅಥವಾ ಹೇರ್ ಕೇರ್ ಮಾಡಬೇಕು ಅನಿಸಿದ್ರೆ ವಾರದಲ್ಲಿ 2 ದಿನ ನಾನು ಏರ್ ಆಯಿಲ್ ಅಪ್ಲೈ ಮಾಡಿ ಮಲ್ಕೊಳ್ತೀನಿ, ಹೇರ್ ಮಸಾಜ್ ಮಾಡಿ ಮಲ್ಕೊಳ್ತೀನಿ. ಈ ಥರದೊಂದು ಸ್ಕಿನ್ ಕೇರ್ ಹೇರ್ ಕೇರ್ ನಿಮಗೋಸ್ಕರ ಅಂತ ಒಂದು ಹ್ಯಾಬಿಟ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್. ಸೊ ಇದು ನನ್ನ ಒಂದು ನೈಟ್ ಟೈಮ್ ರೊಟೀನು. ಅದರೊಳಗೆ ನಾನು ಇನ್ನೂ ಒಂದಿಷ್ಟು ಆ್ಯಡ್ ಮಾಡ್ತೀನಿ. ಕೆಲವೊಂದು ಸರಿ ಚೇಂಜ್ ಆಗ್ತಾ ಇರುತ್ತೆ. ಒಟ್ಟು ಒಂದು 8 ರಿಂದ 10 ಕೆಲಸ ಯಾವುದಾದ್ರೂ ಒಂದನ್ನು ನಾನು ಫಿನಿಷ್ ಮಾಡ್ಕೊಳ್ಳೋಕ್ಕೆ ಫಸ್ಟೇ ಲಿಸ್ಟ್ ಮಾಡಿಕೊಂಡು ಅದನ್ನು ಮಾಡ್ತೀನಿ. ಇದರಿಂದ ನನಗೆ ಬೆಳಗ್ಗೆನ ಸ್ಟ್ರೆಸ್ ಕಡಿಮೆ ಆಗಬೇಕು, ಅಟ್ಲೀಸ್ಟ್ ನಾನು ಒಂದು ಪೀಸ್ಫುಲ್ಲಾಗಿ ನಿದ್ದೆನಾದರೂ ಮಾಡಬೇಕು ಅನ್ನೋದು ನನಗಿರೋದು. ಇನ್ನು ನಾಳೆ ಪೂಜೆಗೆ ಸ್ವಲ್ಪ ಅಮ್ಮ ಹೂವು ಕೊಟ್ಟಿದ್ದು ಅದು ಹಾಗೆ ಇತ್ತು. ನಾನು ಸ್ವಲ್ಪ ರೋಸ್ ತರಿಸಿದೆ, ವಿಳೆದಲ್ಲೆಲ್ಲ ತರಿಸಿ ಇಟ್ಟಿದ್ದೆ, ಬೆಳಗ್ಗೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇನ್ನೇನು ಮಲ್ಗೋಕ್ಕೂ ಮುಂಚೆಗೆ ಸ್ವಲ್ಪ ಹೂವು ಕಟ್ಟಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ. ಆಮೇಲೆ ಇವತ್ತಿನ ಬ್ಲಾಗ್ ಕೂಡ ನಾನು ನೋಡಿರಲಿಲ್ಲ, ನಾನು ಅಪ್ಲೋಡ್ ಮಾಡಿದ್ದು. ಅದನ್ನು ನೋಡಿ ನಿಮ್ಮ ಸ್ವಲ್ಪ ರೆಸ್ಪಾನ್ಸ್ ಹೆಂಗಿದೆ ಅಂತ ಎಲ್ಲ ನೋಡಿಕೊಂಡು ಹೂವದ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟೆ. ಅದರಿಂದ ಸ್ವಲ್ಪ ಬೆಳಗ್ಗೆಗೆ ಹೂವು ಹಾಕಿ ಪೂಜೆ ಮಾಡೋಕ್ಕೆ ಈಸಿ ಆಯ್ತಲ್ವ. ಹಾಗಾಗಿ
ಹಾಗೆ ನಾನು ವ್ಲಾಗ್ ನೋಡಬೇಕಾದ್ರೆ ನಂದೊಂದು ಹಳೆಯ ವಿಡಿಯೋ ರೆಕಮೆಂಡ್ ಆಯಿತು ನನಗೆ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಎಷ್ಟು ಕ್ಯೂಟಾಗಿ ಮುದ್ದಾಗಿ ಚಿಕ್ಕದಾಗಿ ಹೆಂಗಿದ್ದು ಮಗು ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಇವಾಗ ಅಂತ ಅನ್ಸಿದ್ವು ಒಂದೊಂದ್ಸರಿ. ನನ್ನ ಹಳೆ ವ್ಲಾಗ್ಸ್ ನನಗೆ ಎಷ್ಟೊಂದು ಹಳೆ ಮೆಮೊರೀಸ್ ಅಂದರೆ ಪ್ರಗತಿದಂತೂ ತುಂಬ ಮೆಮೊರೀಸನ್ನು ಕೊಡುತ್ತೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಹೀಗೆ ಮಾತಾಡ್ತಾ ಇದ್ದಿದ್ದ, ಹೀಗೆ ಕಾಣಿಸ್ತಾ ಇದ್ದಿದ್ದ, ಹೀಗಿದ್ದಿದ್ದ, ಇಷ್ಟೆಲ್ಲ ಇಂಟ್ರೆಸ್ಟ್ ಇತ್ತಾ, ಇಷ್ಟೆಲ್ಲ ಮಾತಾಡ್ತಿದ್ರಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ನೆನಪಿರ್ಬೋದು. ಪ್ರಗತಿ ತುಂಬ ಪ್ರಶ್ನೆ ಕೇಳ್ತಾಯಿದ್ರು. ಆ ಪ್ರಶ್ನೆ ಇವತ್ತಿಗೂ ಕೇಳ್ತಾನೆ ಇರ್ತಾರೆ. ಆ ಪ್ರಶ್ನೆಗೆ ಉತ್ತರಗಳು ಕೊಡೋಕ್ಕೆ ಆಗೋದಿಲ್ಲ ನನಗೆ, ಅಷ್ಟು ಪ್ರಶ್ನೆಗಳು ಸುರಿಮಳೆ ಬೀಳ್ತಾನೆ ಇರುತ್ತೆ. ಇನ್ನು ಮಲ್ಕೊಳ್ಳೋಕ್ಕೂ ಮುಂಚೆಗೆ ಇನ್ನೂ ಒಂದು ಹ್ಯಾಬಿಟ್ ಏನಂತಂದರೆ, ಬೆಳಗ್ಗೆ ಏನಾದರೂ ನನಗೆ ಬೇಕಾ ಅಥವಾ ಏನಾದರೂ ಮಾಡಬೇಕಾ, ನನ್ನ ಮೇನ್ ಏನಾದರೂ ಕೆಲಸ ಇದೆಯಾ, ಇದು ಕಂಪಲ್ಸರಿ ಮಾಡಬೇಕಾ ಅಂತ ಹೇಳ್ಬಿಟ್ಟು ಬರೆದಿಟ್ಬಿಡ್ತೀನಿ. ಬರೆದಿಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಅಟ್ಲೀಸ್ಟ್ ನಾನು ಮೇನ್ ಪಾಯಿಂಟ್ ಆದರೂ ಬರಿತೀನಿ. ಇನ್ ಡೀಟೇಲಾಗಿ ಬರಲಿಲ್ಲ ಅಂದ್ರೂ ನಾನು ವ್ಲಾಗ್ ಮಾಡಬೇಕಾ, ವ್ಲಾಗಲ್ಲಿ ಏನಾದರೂ ಹೇಳಬೇಕಾ, ನನಗೇನಾದರೂ ಅನಿಸ್ತಾ ಇದೆಯಾ, ನಾನು ಏನಾದರೂ ಮರ್ತಿದ್ದೀನಾ, ಸೊ ಇನ್ನೇನಾದರೂ ಮಾಡಬೇಕಾ, ಈ ಥರದನ್ನೆಲ್ಲ ಬರೆದಿಡ್ತೀನಿ. ಸೊ ಅದರಿಂದ ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಮತ್ತು ನನಗೆ ಬೇಕಾಗಿರೋದು ಸಿಕ್ಬಿಡುತ್ತೆ. ಹಾಗೆ ನಾಳೆ ಬೆಳಗ್ಗೆ ಯಾವ ಡ್ರೆಸ್ ಹಾಕೋಬೇಕು ಅಂತ ಏನಾದರೂ ಇದ್ದರೆ, ಅಂದರೆ ಇವಾಗ ಪ್ರೀತಮ್ಗೆ ಪ್ರಗತಿಗೆ ಕ್ಲಾಸಸ್ಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಅಥವಾ ಸ್ಕೂಲಿಗೆ ಮಕ್ಕಳನ್ನ ಬಿಡೋಕೆ ಹೋಗ್ತಾ ಇರ್ತೀವಿ. ಆವಾಗ ಯಾವ ಡ್ರೆಸ್ ಬೇಕು ಅಂತ ಹುಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ರಾತ್ರಿನೇ ಒಂದು ಪೇರ್ ಎತ್ತಿಟ್ಬಿಟ್ರೆ ಬೆಳಗ್ಗೆ ನೀವು ಆ ಡ್ರೆಸ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಎಲ್ಲ ಮಕ್ಳಿಗೂ ಎತ್ತಿಡ್ಬೋದು, ನಿಮ್ಮ ಹಸ್ಬೆಂಡ್ಗೂ ನೀವೇ ಬಟ್ಟೆ ಸೆಲೆಕ್ಟ್ ಮಾಡೋಂಗಿದ್ರೆ ಅದನ್ನು ನೀವು ಎತ್ತಿಡ್ಬೋದು. ಸೊ ಇದು ಒಂದು ಹ್ಯಾಬಿಟನ್ನು ನಾನು ಫಾಲೋ ಮಾಡ್ತೀನಿ. ಅಕಸ್ಮಾತ್ ಐರನ್ ಮಾಡೋಂಗಿದ್ರೆ ರಾತ್ರಿನೇ ಐರನ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಡ್ರೆಸ್ ನೀವು ಬೆಳಗ್ಗೆ ಎದ್ದು ಯೂಸ್ ಮಾಡ್ಬೋದು. ಡೈಲಿ ವೇರ್ನು ಕೂಡ ಐರನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಐರನ್ ಮಾಡಿರೋ ಡ್ರೆಸ್ ಕೂಡ ಕಾನ್ಫಿಡೆಂಟ್, ನಾರ್ಮಲ್ ಡ್ರೆಸ್ ನಮಗಂತೂ ಕೊಡೋದಿಲ್ಲ. ಸೊ ಡಿಫ್ರೆನ್ಸ್ ನಿಮಗೂ ಗೊತ್ತಿರುತ್ತೆ, ಚೆಕ್ ಮಾಡಿ. ಇನ್ನು ಈ ಒಂದು ಸರ್ಪ್ರೈಸ್ ಏನು ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿರಲಿಲ್ಲ ಅಲ್ವಾ. ಸೊ ಇದೇ ರೆಡಿ ಆಗಿರೋದು. ಪ್ರಗತಿಗೋಸ್ಕರ ಒಂದು ಸ್ಪೆಷಲ್ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀನಿ, ಸೈಡ್ ಬ್ಯಾಗ್. ಅದಕ್ಕೆ ಒನ್ ಸೈಡ್ ರೋಸ್ ಡಿಸೈನ್ ರೆಡಿ ಆಗಿದೆ. ಸುಮಾರು 3-4 ದಿನದ ಎಫರ್ಟ್ ಇದು. ಟೈಮ್ ಸಿಕ್ಕಿರೋ ಟೈಮಲ್ಲಿ ನಾನು ಮಾಡ್ತಾ ಇರೋದು. ಹೇಗೆ ಬಂದಿದೆ ರೋಸ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆದರೆ ನನಗೆ ಇದೇ ಕಲರ್ ಹಾರ್ಟನ್ನು ಕಮೆಂಟಲ್ಲಿ ಕೊಡಿ. ನಂಗೆ ತುಂಬ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ರೆಡ್ ಹಾರ್ಟ್ ತುಂಬ ಕೊಟ್ಟಿದ್ರಿ. ಅದ್ರದ್ದು ರಿಲೇಟೆಡ್ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ. ಸ್ವಲ್ಪ ಸಮಯ ಬೇಕಾಯಿತು, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಾಗೆ ಬರ್ತಾ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಈ ಪ್ಯಾಟ್ರನ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಈ ಒಂದು ನನ್ನ 10 ಹ್ಯಾಬಿಟ್ಸಲ್ಲಿ ನೀವು ಯಾವೆಲ್ಲ ಹ್ಯಾಬಿಟ್ಸ್ನ ಫಾಲೋ ಮಾಡ್ತೀರಾ ಅದನ್ನು ಕೂಡ ನನಗೆ ತಿಳಿಸಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತಲೂ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.